ನಿನ್ನೆ ಸಚಿವ ಸಂಪುಟದ ಸಭೆ ನಡೆಯಿತು. ಸಚಿವ ಸಂಪುಟದ ಸಭೆಯಲ್ಲಿ ಈ ಮನ್ರೇಗಾ ಬಗ್ಗೆ ಚರ್ಚೆ ಮಾಡೋದು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ ಇದು 20 ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಇದ್ದಂಥ ವಿಚಾರಗಳನ್ನು ಜನರ ಹಕ್ಕುಗಳನ್ನಾಗಿ ಮಾಡಿ ಅನೇಕ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ರೈಟ್ ಟು ಎಜುಕೇಷನ್, ರೈಟ್ ಟು ಫುಡ್, ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ವರ್ಕ್, ರೈಟ್ ಟು ಫಾರೆಸ್ಟ್ ಡ್ವೆಲ್ಲರ್ಸ್. ಹೀಗೆ ಸಾಮಾನ್ಯ ಜನರಿಗೆ, ಬಡವರಿಗೆ ಮತ್ತು ರೈತರಿಗೆ, ಸಣ್ಣ ರೈತರಿಗೆ ಅವರಿಗೆ ಈ ಹಕ್ಕುಗಳನ್ನು ಕೊಟ್ಟು ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿತ್ತು. ಮನಮೋಹನ್ ಸಿಂಗ್ ಅವರ ಸರ್ಕಾರ ಮಾಡಿತ್ತು 20 ವರ್ಷಗಳ ಹಿಂದೆ. ಅದರಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಕೂಡ ಒಂದು, ರೈಟ್ ಟು ವರ್ಕ್. ಅದನ್ನು ಈಗ ರಿಪೀಲ್ ಮಾಡಿ ಉದ್ಯೋಗ ಖಾತ್ರಿ ಯೋಜನೆಯನ್ನು, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ರಿಪೀಲ್ ಮಾಡಿ, ದಯಮಾಡಿ ಅದನ್ನು ಬರೀಬೇಕು, ರಿಪೀಲ್ ಮಾಡಿ. ಕೇಂದ್ರ ಸರ್ಕಾರ ಹೊಸ ಕಾಯ್ದೆಯನ್ನು ಮಾಡಿದೆ. ಅದರ ಹೆಸರೇನಪ್ಪ ಅಂತಂದರೆ ವಿಕಸಿತ್ ಭಾರತ್, ವಿಕಸಿತ್ ಭಾರತ್, VB, ಗ್ಯಾರಂಟಿ ಫಾರ್ ರೋಜ್ಗಾರ್, ಗ್ಯಾರಂಟಿ ಫಾರ್ ರೋಜ್ಗಾರ್, ಅಜೀವಿಕ್ ಮಿಷನ್, ಗ್ರಾಮೀಣ ಕಾಯ್ದೆ ಅಂತ ಮಾಡಿದ್ದಾರೆ. ಶಾರ್ಟ್ ಟರ್ಮ್ನಲ್ಲಿ VB ರಾಮ್ಜಿ ಆ್ಯಕ್ಟ್ ಅಂತ ಮಾಡಿದ್ದಾರೆ. ನಾನು ಇವೆರಡಕ್ಕೂ ಏನು ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನು ಆಮೇಲೆ ಬರ್ತೀನಿ. ನಾನು ಈಗಾಗಲೇ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಕೆಲವು ಪ್ರಮುಖ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಇದನ್ನು ಮೋದಿ ಸರ್ಕಾರ ರಿಪೀಲ್ ಮಾಡೋದ್ರ ಮೂಲಕ, ಮನ್ರೇಗಾ ಕಾಯ್ದೆಯನ್ನು ರಿಪೀಲ್ ಮಾಡೋದ್ರ ಮೂಲಕ ಯಾರ ಜೊತೆಲೂ ಕೂಡ ಚರ್ಚೆ ಮಾಡಿಲ್ಲ. ರಾಜ್ಯ ಸರ್ಕಾರಗಳ ಜೊತೆಲೂ ಚರ್ಚೆ ಮಾಡಿಲ್ಲ, ಜನರ ಜೊತೆಲೂ ಚರ್ಚೆ ಮಾಡಿಲ್ಲ, ನಮ್ಮ ಅಭಿಪ್ರಾಯನೂ ಕೂಡ ಪಡೆದಿಲ್ಲ. ಒಂದು ರೀತಿ ಸರ್ವಾಧಿಕಾರಿ ಧೋರಣೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಇದು 17ನೇ ತಾರೀಕು ಪಾರ್ಲಿಮೆಂಟ್ನಲ್ಲಿ ಮೂವ್ ಆಗುತ್ತೆ, 18ನೇ ತಾರೀಕು ಪಾಸ್ ಆಗುತ್ತೆ. ಹದಿನೇಳನೇ ತಾರೀಕು ಮೂವ್ ಆಗಿ, ಡಿಸೆಂಬರ್ 17ನೇ ತಾರೀಕು ಮೂವ್ ಆಗಿ, ಬಿಲ್ಲು ಮೂವ್ ಆಗಿ 18ನೇ ತಾರೀಕು ಕಾಯ್ದೆ ಆಗ್ಬಿಡ್ತದೆ. ಸುಮಾರು 12 ಕೋಟಿ 16 ಲಕ್ಷ ಇಡೀ ದೇಶದಲ್ಲಿ 12 ಕೋಟಿ 16 ಲಕ್ಷ
ಕಾರ್ಮಿಕರಿದ್ದಾರೆ ದೇಶದಲ್ಲಿ. ಅದರಲ್ಲಿ 6,21,00,000 ಮಹಿಳೆಯರಿದ್ದಾರೆ. ಅಂದರೆ ಸುಮಾರು 53.61%. ನರೇಗಾ ಕಾರ್ಮಿಕರು ಇಡೀ ದೇಶದಲ್ಲಿ 12.26 ಲಕ್ಷ, 12.16 ಲಕ್ಷ ಕೋಟಿ, 12.16 ಲಕ್ಷ ಕೋಟಿ. ಅದರಲ್ಲಿ 53.61% ಮಹಿಳೆಯರು, ಸುಮಾರು 6,21,00,000 ಮಹಿಳೆಯರು ಇರ್ತಾರೆ. ಆಮೇಲೆ ಪರಿಶಿಷ್ಟ ಜಾತಿಯವರು 17% ಇರ್ತಾರೆ. ಪರಿಶಿಷ್ಟ ವರ್ಗದವರು 11% ಇರ್ತಾರೆ. ಇದು ದೇಶದ್ದು ಅಂಕಿಅಂಶಗಳು. ದೇಶದ್ದು ಕರ್ನಾಟಕದಲ್ಲಿ 71.18 ಲಕ್ಷ ಕೋಟಿ, ಆಮೇಲೆ ಲಕ್ಷ 71.18 ಲಕ್ಷ ಕೋಟಿ ಅಲ್ಲ, ಲಕ್ಷ 71.18 ಲಕ್ಷ ಆಕ್ಟಿವ್ ನರೇಗಾ ಕಾರ್ಮಿಕರಿದ್ದಾರೆ ಕರ್ನಾಟಕದಲ್ಲಿ. ಇದರಲ್ಲಿ 36.75 ಲಕ್ಷ ಮಹಿಳೆಯರು, 36.75 ಲಕ್ಷ ಮಹಿಳೆಯರು. ಪರ್ಸೆಂಟೇಜ್ ವೈಸ್ 51.6% ಮಹಿಳೆಯರಿರತಕ್ಕಂಥದ್ದು. ಜನರು ನೆಮ್ಮದಿಯಿಂದ ಜೀವಿಸ್ತಕ್ಕಂಥದ್ದು ಇದೆಯಲ್ಲ, ಅಂಥ ವಾತಾವರಣ ಇದೆಯಲ್ಲ, ಅಂಥ ಕಾನೂನು ಮಾಡಿರ್ತಕ್ಕಂಥದ್ದನ್ನು ನಾಶ ಮಾಡ್ತಕ್ಕಂಥದ್ದೇ BJPಯವ್ರ ಕೆಲಸ. ಇದಕ್ಕೆ ಮಾರ್ಗದರ್ಶಕರು ಯಾರು ಗೊತ್ತಾ? BJPಯವರ ಏನು ಬರ್ಕೊಳ್ಳೋದೇ ಕೂತಿದ್ಯಾ? ಇದನ್ನು ಮಾಡಿ ಈ ಕಾಯ್ದೆ ಹಿಂದೆ ಇದ್ದಂಥ ಮನ್ರೇಗಾ ಕಾಯ್ದೆಯನ್ನು ನಾಶ ಮಾಡಿ, ಧ್ವಂಸ ಮಾಡಿ, ಅದರಿಂದ ಉಪಯೋಗ ಯಾರಿಗಾಗ್ತಾ ಇದೆ ಅಂದರೆ ಕಾರ್ಪೊರೇಟ್ ಕಂಪ್ನಿಗಳಿಗೆ. ಈ ಕಾಯ್ದೆ ಪ್ರಕಾರ, ನರೇಗಾ ಕಾಯ್ದೆ ಪ್ರಕಾರ ಜನರು, ರೈತರು, ಕೂಲಿ ಕಾರ್ಮಿಕರು ಕೃಷಿ ಕೆಲಸಗಳ ಜೊತೆಯಲ್ಲಿ ಮನ್ರೇಗಾ ಕೆಲಸಗಳನ್ನು ಕೂಡ ಮಾಡ್ಕೊತಾ ಇದ್ರು ಅವ್ರು ಇದ್ದಂಥ ಜಾಗದಲ್ಲೇ. ಆ ಮೂಲಕ ಹಳ್ಳಿಗಾಡಿನ ಆರ್ಥಿಕತೆಯನ್ನು ಕಟ್ತಾ ಇದ್ರು. ಒಂದು, ಅವರಿದ್ದ ಜಾಗದಲ್ಲೇ ಕೆಲಸ ಸಿಗ್ತಿತ್ತು ಅವ್ರಿಗೆ, ಅವ್ರ ಮಕ್ಕಳುಗಳನ್ನು ಹತ್ತಿರದ ಶಾಲೆಗೆ ಕಳಿಸ್ಬೋದಾಗಿತ್ತು, ಆಸ್ತಿ ಸೃಜನೆ ಆಯ್ತಿತ್ತು, ಆಮೇಲೆ ಅವ್ರಿಗೆ ಉದ್ಯೋಗ ಸಿಗ್ತಿತ್ತು, ಆಮೇಲೆ ಉದ್ಯೋಗ ಕೇಳಿ ಪಡಿತಕ್ಕಂಥ ಹಕ್ಕು ಅವ್ರಿಗಿತ್ತು. ಇವರು ಹಿಂದೆಯೇ ಈ ನರೇಗಾ ಕಾಯ್ದೆ ಇಂಟ್ರೊಡ್ಯೂಸ್ ಆಯ್ತಲ್ಲ 20 ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ, ಆಗಲೇ BJPಯವರು ವಿರೋಧ ಮಾಡಿದರು. ಆಗ ಇದನ್ನು ಈ ಫುಡ್ ಫಾರ್ ವರ್ಕ್ ಅಂತ ಇತ್ತಲ್ಲ, ಫುಡ್ ರೈಟ್ ಇತ್ತಲ್ಲ, ಸ್ವಾವಲಂಬನೆ ಮಾಡ್ತಕ್ಕಂಥ ರೈಟ್ ಟು ಫುಡ್, ಇದನ್ನು ಮುರಳಿ ಮನೋಹರ್ ಜೋಶಿಯವರು ಗೇಲಿ ಮಾಡಿದರು. ಏನಂತ ಗೇಲಿ ಮಾಡಿದರು ಅಂತಂದರೆ, ಈ ಬಿಲ್ ಬಂದಾಗ, ರೈಟ್ ಟು ಫುಡ್ ಬಿಲ್ ಬಂದಾಗ, ಇದು ಫುಡ್ ಗ್ಯಾರಂಟಿ ಅಲ್ಲ, ವೋಟ್ ಗ್ಯಾರಂಟಿ ಅಂತ, ಫುಡ್ ಗ್ಯಾರಂಟಿ ಅಲ್ಲ, ವೋಟ್ ಗ್ಯಾರಂಟಿ ಅಂತೇಳಿ ಟೀಕೆ ಮಾಡಿದರು. ಯಾರು? ಮಿಸ್ಟರ್ ಮುರಳಿ ಮನೋಹರ್ ಜೋಶಿ, ದಿ ಸೀನಿಯರ್ ಮೆಂಬರ್ ಆಫ್ ದಿ BJP ಪಾರ್ಟಿ.